66 ಅಷ್ಟೇ, ಅದ್ರ ಮೇಂಟೈನ್ ಮಾಡಿದೀನಿ ಇಷ್ಟು ವರ್ಷನು. ಅಷ್ಟ್ರ ಮೇಲೆ ಹೋಗಿಲ್ಲ. ಇನ್ನು 2 ವರ್ಷ 80 ವರ್ಷ ಆಗುತ್ತೆ ನಿಮಗೆ. ಎಕ್ಸಲೆಂಟ್. ಇನ್ನು ನೋಡಿ ಏನ್ ಗೊತ್ತಾ, ಹಳೆ ಏಜ್ನವ್ರಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ನಾನು ಔಟ್ಸೈಡ್ ಫುಡ್ ತಗೊಳ್ಳಲ್ಲ. ಅದು ಮೇನ್. ಯಾವುದೇ ಈಗಿನ ಕಾಲದಲ್ಲೆಲ್ಲ ಔಟ್ಸೈಡ್ ಪಿಜ್ಜಾ ತಿಂದೆ, ಪಾನಿಪುರಿ ತಿಂದೆ, ಎಲ್ಲ ಮೈದಾದು ಗೋಧಿದಲ್ಲಿ ಜಾಸ್ತಿ. ಚಪಾತಿ ತಿನ್ನಲ್ಲ. ಇದು ಜಾಸ್ತಿ ತಗೊಳ್ತಾ ಇದ್ದು ಕಷಾಯ ತಗೊಳ್ತಿದೆ. ಔಟ್ಸೈಡ್ ಯಾವುದೇ ಫುಡ್ ತಗೊಳ್ಳಲ್ಲ. ಉಪ್ಪಿಟ್ಟು ತಿನ್ನಲ್ಲ ನಾನು ಫಸ್ಟ್. ಅದು ಅದರಿಂದ ರಿಸಲ್ಟ್ ಬಂದಿರುತ್ತೆ. ಯಾಕೆಂದ್ರೆ ಉಪ್ಪಿಟ್ಟಲ್ಲಿ ಆಲ್ ಗ್ಲೂಟೆನ್ ತಗೊಳ್ಳೋದೇ ಇಲ್ಲ ಸರ್. ಡೈಜೆಷನ್ ಪವರ್ ಕಮ್ಮಿ ಅಂತ ತಗೊಳ್ಳೋದೇ ಬೇಡ. ಅಲ್ಲ, ಡೈಜೆಷನ್ ಪವರ್ ಚೆನ್ನಾಗಿದ್ದರೂ ತಗೊಂಡ್ರೆ ಡೈಜೆಷನ್ ಪವರ್ ವೀಕ್ ಆಗುತ್ತೆ. ಆಮೇಲೆ ವೆಜಿಟೇಬಲ್ಸ್ ಯಾವಾಗಲೂ ನಾರ್ಮಲ್ ಆಗಿ ವೆಜಿಟೇಬಲ್ಸ್ ತಗೊಳ್ಬೇಕು. ಜಾಸ್ತಿ ವೆಜಿಟೇಬಲ್ಸ್. ಫ್ರೂಟ್ಸ್ ಬೇಡ ಅಂದ್ರೆ ನೀವು ಫ್ರೂಟ್ಸ್ ತಗೊಳ್ಳಿ, ತಿಂಗಳು ಬಿಟ್ಕೊಂಡು. ಯಾಕಂದ್ರೆ ಫ್ಯಾಟಿ ಲಿವರ್ ಇಲ್ಲ. ಫ್ರೂಟ್ಸ್ ಹೆಂಗ್ ತಗೊಳ್ಳಿ ಅಂದ್ರೆ ಹೋಲ್ ಮಿಲ್ಕ್ ತಗೊಳ್ಳಿ. ಊಟ ಆದ ತಕ್ಷಣ 2 ಹಣ್ಣು ತಿನ್ನೋ ಆ ಥರ ಮಾಡಕ್ ಹೋಗಿ. ನೀವು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಒಂದಿನ ಯಾವತ್ತಾರು ವಾರಕ್ಕೆ ಒಂದಿನ ಫ್ರೂಟ್ಸ್ ತಿನ್ನಿ, ಅಥವಾ ಲಂಚ್ಗೆ ಡಿನ್ನರ್ಗೆ ಆ ಥರ ತಗೊಳ್ಳಿ. ಯಾವ ಥರ ಫ್ರೂಟ್ ತಗೊಳ್ಳಿ. ಎನಿಥಿಂಗ್ ಇಸ್ ಫೈನ್. ವೀಕ್ಲಿ 1 or 2 ಅಥವಾ ಡೈಲಿನೂ ತಗೋಬಹುದು. ಓಕೆನಾ? ಥ್ಯಾಂಕ್ ಯು.